ಇತ್ತೀಚಿನ ದಿನಗಳಲ್ಲಿ ಗಿಣ್ಣು ತುಂಬಾ ಟ್ರೆಂಡಿ ಆಗ್ತಿರುತ್ತೆ. ಮನೆಯಲ್ಲೇ ಹಾಲನ್ನು ಯೂಸ್ ಮಾಡಿಕೊಂಡು ಹೇಗೆ ಗಿಣ್ಣನ್ನು ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಅತ್ತೆಯವರು ಮಾಡ್ತಿರುವಂತಹ ಗಿಣ್ಣಾಗಿದೆ. ಆಗಿನ ಕಾಲದವರು ಹೇಗೆ ಮಾಡ್ತಿದ್ರು ಅನ್ನೋದನ್ನು ಅವರು ಪರ್ಫೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಹೈಜಿನಿಕ್ ಆಗೂ ಇರುತ್ತೆ ಮತ್ತು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಈ ಗಿಣ್ಣನ್ನು ಮಾಡಲಿಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಸೇರ್ ಆಗೋಷ್ಟು ಡಿಪೋ ಅಕ್ಕಿಯನ್ನು ತೊಗೊಂಡು ಲೋ ಫ್ಲೇಮಲ್ಲಿ ಭಾಳ ಹುರ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ರವೆಯ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸಾಕು, ತುಂಬ ಪೌಡರ್ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಂತರದಲ್ಲಿ 1 kg ಆಗುವಷ್ಟು ಕಡಲೆ ಬೀಜವನ್ನು ಯೂಸ್ ಮಾಡ್ಕೊಳ್ತೀವಿ. ನಾವು ಮನೆಯಲ್ಲಿ ಕಡಲೆ ಬೀಜ ಜಾಸ್ತಿ ತಿನ್ನೋದ್ರಿಂದ ಮತ್ತು ಇಷ್ಟಪಡೋದ್ರಿಂದ ಜಾಸ್ತಿ ಕ್ವಾಂಟಿಟಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡೋದ ನಂತರ ಇದನ್ನು ಸಿಪ್ಪೆ ಎಲ್ಲ ಬಿಡಿಸಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಅದು ಕೂಡ ತುಂಬ ತರಿಯಾಗಿ ರುಬ್ಕೊಬೇಕು ಅಷ್ಟೇನೆ, ಜಾಸ್ತಿ ಏನು ರುಬ್ಕೊಳ್ಳೋದು ಬೇಕಾಗಿಲ್ಲ. ನಂತರದಲ್ಲಿ ರವೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಲೋ ಫ್ಲೇಮಲ್ಲಿ 1-3 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ರವೆ ಕೆಂಪಾಗಬೇಕು, ಅಷ್ಟಿದ್ರೆ ಸಾಕು. ಸೊ ಈ ಒಂದು ಗಿಣ್ಣು ತುಂಬಾ ಹೆಲ್ತಿಗೆ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಕರು ಹಾಕಿರುವಂತಹ ಹಾಲಿನಲ್ಲಿ ಮಾಡುವಂತಹ ಒಂದು ಗಿಣ್ಣು ಇದು. ನಂತರದಲ್ಲಿ 2 ಕೊಬ್ಬರಿಯನ್ನು ತೊಗೊಂಡು ಅದನ್ನು ತುರಿದು ಇಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿಯನ್ನು ಚಚ್ಚಿ ಹಾಕ್ಕೊಳ್ಬೇಕು. ಶುಂಠಿಯನ್ನು ಚಚ್ಚಿ ಹಾಕ್ಕೊಳ್ಳೋದು ಏಕೆಂದರೆ ಎಳ್ತಾ ಆಗೋದಿಲ್ಲ ಅನ್ನೋದು ಕಾರಣಕ್ಕೋಸ್ಕರ. ನಂತರದಲ್ಲಿ ಹಾಲು 3 ಡೇಸ್ದು ಮಡಿಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಕೊಬೇಕು. ಇಲ್ಲ ಅಂತಂದರೆ ಗಿಣ್ಣು ಬೇಗನೆ ಹಾಳಾಗ್ಬಿಡುತ್ತೆ. ಒಂದು ಅರ್ಧ ಗಂಟೆ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ತಾ ಇರಬೇಕು. ಸೊ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗೂ ಕಡಲೆಪುರಿಯನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಅರ್ಧ ಗಂಟೆ ಚೆನ್ನಾಗಿ ಆ ಗಿಣ್ಣಿಗೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದಾರೆ. ಈ ಟೈಮಲ್ಲಿ ಏಲಕ್ಕಿ ಕೂಡ ಹಾಕ್ಕೊಂಡ್ರು. ನಂತರದಲ್ಲಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿಯ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗುತ್ತಾ ಇದ್ದಾರೆ. ಸೊ ಗಿಣ್ಣು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಹಾಗೆ ಬಂದಿರುತ್ತೆ, ಯಾಕೆಂದರೆ ಅವರೇ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಈ ಟೈಮಲ್ಲಿ ಬೆಲ್ಲ ಸಾಕಾ ಇನ್ನೂ ಹಾಕಬೇಕಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಂತರದಲ್ಲಿ ಏನು ರುಬ್ಬಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹುರಿದು ರುಬ್ಬಿಟ್ಕೊಂಡಿದ್ವಲ್ಲ ತರಿಯಾಗಿ, ಆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಮಾಡ್ಕೊಳ್ತಾನೆ ಕೈನ ಆಡಿಸ್ತಾನೆ ಇದ್ದರೆ ಯಾವುದೇ ರೀತಿ ಗಂಟಾಗೋದಿಲ್ಲ. ನಂತರದಲ್ಲಿ ಅವಲಕ್ಕಿಯನ್ನು ಹಾಕ್ಕೊಂಡ್ರು. ಇದು ನಾವುಗಳಾದರೆ ಇಬ್ಬರು ಬೇಕೇ ಬೇಕು. ಇವರು ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಆಗಿನ ಕಾಲದಿಂದನೂ ಮಾಡಿರೋದ್ರಿಂದ ಅವರಿಗೆ ಈಗ ಒಬ್ಬರೇ ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಳ್ತಾರೆ. ನಾವುಗಳು ಮಾಡೋದಾದರೆ ಇಬ್ಬರು ಇರಲೇಬೇಕಾಗತ್ತೆ. ನಂತರದಲ್ಲಿ ಹುರಿದಿಟ್ಕೊಂಡಿರುವಂತಹ ರವೆಯನ್ನು ಸಹ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ರವೆ ಹಾಕಾದ್ಮೇಲೂ ಅಷ್ಟೇ, ಪ್ರತಿಯೊಂದು ವಸ್ತು ಹಾಕಾದ್ಮೇಲೂ ಅಷ್ಟೇ ಕೈನ ಬಿಡಬಾರ್ದು. ಚೆನ್ನಾಗಿ ಒಂದು ಕೈ ಆಡಿಸ್ತಾನೆ ಇರಬೇಕು, ತಿರುಗಿಕೊಳ್ತಾನೆ ಇರಬೇಕು. ಇದು ಹಿಟ್ಟಿನ ಕೋಲಿನ ಸಹಾಯದಿಂದ ನಾವಿಲ್ಲಿ ಅವರು ತಿರುಗಿಕೊಳ್ತಾ ಇದ್ದಾರೆ. ನಂತರದಲ್ಲಿ ಕಡಲೆಪುರಿಯನ್ನು ಹಾಕ್ಕೊಂಡ್ರು. ಸೊ ಇವೆಲ್ಲ ಹಾಕೋದ್ರಿಂದ ಇಂಗ್ರೀಡಿಯೆಂಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬಾ ಒಂದು ಟೇಸ್ಟಿಯನ್ನು ಕೊಡುತ್ತೆ. ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ಒಂದು ವಾರಗಟ್ಟಲೆ ಮಾಡಿಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಕಡಲೆ ಬೀಜವನ್ನು ಸಹ ಆ್ಯಡ್ ಮಾಡಿಕೊಂಡ್ರು. ಈಗ 1-3 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದಾದ ಮೇಲೆ ಇಬ್ಬರು ಸೇರಿಕೊಂಡು ನೀಟಾಗಿ ತಿರುಗಿಕೊಂಡ್ವಿ. ಏನು ಹಿಟ್ಟಿನ ಮುದ್ದೆ ಮಾಡುವಾಗ ತಿರುಗಿಕೊಳ್ತೀವಲ್ಲ ಅದೇ ಥರ. ನಮಗೆ ಇನ್ನೊಂದು ಸ್ವಲ್ಪ ಸಿಹಿ ನಾವು ಜಾಸ್ತಿ ಇಷ್ಟಪಡೋದ್ರಿಂದ ಈ ಟೈಮಲ್ಲಿ ಸಿಹಿ ಸ್ವಲ್ಪ ಕಮ್ಮಿ ಇತ್ತು. ಏನು ತಿರುಗಿಕೊಳ್ಳೋ ಟೈಮಲ್ಲೇನೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಂತರ ಇದೆಲ್ಲ ತಿರುವಾದ್ಮೇಲೆ ಮತ್ತೆ ಬೇಯಲಿಕ್ಕೆ ಇಟ್ಟು ಇನ್ನೊಂದು ಸಲ ತಿರುಗಿಕೊಳ್ಬೇಕು. ಸೊ 2 ಸಲ ತಿರುಗಿಕೊಂಡಾದಮೇಲೆ 1-3 ಮಿನಿಟ್ಸ್ ಬೇಯಿಸ್ಬಿಟ್ಟು ಬಾಯಿ ಮುಚ್ಚಿ ಬೇಯಿಸಿದ್ರೆ ಗಿಣ್ಣು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ಮತ್ತು ಆಗಿನ ಕಾಲದವ್ರಿಗೆ ಇದ್ರ ಟೇಸ್ಟ್ ಗೊತ್ತಿರುತ್ತೆ, ಹೀಗೆ ಮಾಡ್ತಿರ್ತಾರೆ ಅವರು. ಮತ್ತು ಇದನ್ನು ಒಂದೊಂದು ತುತ್ತು ತಿನ್ನಬೇಕಾದ್ರೂ ಸಹ ಅದರಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಟೇಸ್ಟ್ ಕೊಡ್ತಾ ಇರುತ್ತೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಗಿಣ್ಣಿದು. ನಮ್ಮ ಮನೆಯಲ್ಲಿ ಪ್ರತಿ ಸಲ ಕರು ಹಾಕಿದಾಗ ನಮ್ಮ ಮನೇಲಿ ತಪ್ಪದೇ ಮಾಡ್ತೀವಿ ಈ ಒಂದು ರೆಸಿಪಿನ.